ಗಂಡ ಹೆಂಡತಿ ಜಗಳ ಉಂಡು ಮಲ್ಕೋ ತನಕ ಅಂತಾರೆ. ಆದರೆ ಇಲ್ಲಿ ಗಂಡ ಹೆಂಡತಿ ಜಗಳ ಹೆಂಡತಿ ಬೈಕಿಗೆ ಬೆಂಕಿ ಹಚ್ಚೋ ತನಕ ಅನ್ನೋ ಹಂಗಾಗೋಗ್ಬಿಟ್ಟಿದೆ. ನೋಡಿ, ಪತ್ನಿಯೊಂದಿಗಿನ ಜಗಳದಲ್ಲಿ ಪತಿ ರೊಚ್ಚಿಗೇಳ್ತಾನೆ. ಪತ್ನಿಯ ಬೈಕಿಗೆ ಬೆಂಕಿಯನ್ನು ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ. ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ನಗರದಲ್ಲಿ ಆಗಿರೋದಿದು. ಪತ್ನಿಯ ಬಾಡಿಗೆ ಮನೆಗೆ ಬಂದು ಬೈಕ್ ಕೊಡುವಂತೆ ಜಗಳ ಮಾಡ್ತಾನೆ. ಜಗಳದಲ್ಲಿ ರೊಚ್ಚಿಗೆದ್ದು ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ಗೆ ಬೆಂಕಿಯನ್ನು ಇಡ್ತಾನೆ. ಬನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಪತ್ನಿಯೊಂದಿಗಿನ ಜಗಳಕ್ಕೆ ಪತ್ನಿಯ ಬೈಕ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥ ಘಟನೆ ಬನಹಟ್ಟಿ ಪೊಲೀಸ್ ಠಾಣಾ ಅಲ್ಲಿ ನಡೆದಿದೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ನಗರದಲ್ಲಿ ಆಗಿರೋದು ನೋಡಿ. ನನ್ನ ಸಹೋದ್ಯೋಗಿ ಬಾಗಲಕೋಟೆ ಪ್ರತಿನಿಧಿ ರವಿ ಹೇಳೂರು ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವಿ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅನ್ನೋದು ಆಗಬೇಕು. ಆದರೆ ಇಲ್ಲೇನ್ರಿ, ಇವರು ಬೈಕಿಗೆ ಬೆಂಕಿ ಹಚ್ಬಿಟ್ಟು ತಮ್ಮದೇ ಹೆಂಡತಿ ಬೈಕಿಗೆ ಬೆಂಕಿ ಹಚ್ಕೊಂಡ್ರೆ ಯಾರಿಗೆ ಲಾಸು? ಅವ್ರಿಗೆ ಲಾಸು, ತಲೆ ಇರಲಿಲ್ವಾ ಇವರಿಗೆ ಅಂತ? ಏನಕ್ಕೆ ಜಗಳ? ಹೌದು ಅರುಣ್, ಏನು ಗಂಡ ಹೆಂಡತಿ ಏನು ವಿವಾದ ಉಂಡು ಮಲಗೋ ತನಕ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಓರ್ವ ಪತಿ ಏನ್ ಭೂಪ ಇದ್ದಾನೆ, ಅವನು ತನ್ನ ಕೋಪವನ್ನ ನೆತ್ತಿಗೇರಿಸಿಕೊಂಡು ಪತ್ನಿಯ ಜೊತೆ ವಿನಾಕಾರಣವಾಗಿ ಜಗಳವನ್ನ ಮಾಡ್ತಿದ್ದ. ಸುಮಾರು ವರ್ಷಗಳಿಂದ ಸಂಜು ಗಾಡಿ ವಡ್ಡರ್ ಅನ್ನುವಂತ ಪತಿ ಹೆಸರಾದ್ರೆ ಪತ್ನಿಗೆ ವಿನಾಕಾರಣ ತೊಂದರೆಯನ್ನು ಕೊಡ್ತಿದ್ದ. ಹೀಗಾಗಿ ಪತ್ನಿ ಸುಮಾರು ದಿನಗಳಿಂದ ಬೇರೆ ಮನೆಯಲ್ಲಿ ವಾಸವಾಗಿದ್ಲು. ಆದ್ರೆ ನಿನ್ನೆ ಕುಡಿದು ಬಂದಂತ ಟೈಮ್ನಲ್ಲಿ, ಅಂದ್ರೆ ಸರಾಯಿಯನ್ನು ಕುಡಿದು ಬಂದು ಆಗಾಗ ಏನು ಪತ್ನಿಗೆ ತೊಂದರೆಯನ್ನು ಮಾಡ್ತಿದ್ದ. ಅದರಂತೆ ನಿನ್ನೆ ಕೂಡ ವಿಪರೀತವಾಗಿ ಕುಡಿದು ಬಂದು ಗಲಾಟೆಯನ್ನ ಮಾಡಿದ್ದಾನೆ. ಅದಾದ ನಂತರ ಮಾತಿಗೆ ಮಾತು ಬೆಳೆದು ಏನು ಅವರ ಪತ್ನಿಗೆ ಒಂದು ಸ್ಕೂಟಿ ಬೈಕನ್ನ ಕೊಡಿಸಿರ್ತಾನೆ. ಆ ಕೊಡಿಸಿದ್ದು ನಾನೇ ಅನ್ನುವಂತ ಮಾತಿನ ಮೇಲೆ ಏನು ಪತಿ ಕುಡಿದ ಅಮಲ್ನಲ್ಲಿ ತಾನು ಕೊಡಿಸಿರ್ತಕ್ಕಂತ ಬೈಕ್ಗೆ ಬೆಂಕಿ ಹಚ್ಚಿರ್ತಕ್ಕಂತ ಘಟನೆ ನಡೆದಿರುವಂತದ್ದು. ಇದು ರಬಕವಿ ಬನಹಟ್ಟಿಯಲ್ಲಿ ನಡೆದಿರ್ತಕ್ಕಂತ ಘಟನೆ ಅರುಣ್. ಓಕೆ ರವಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.